ನಮಸ್ಕಾರ. 2024 ಚಾಂದ್ರಮಾನ ಯುಗಾದಿಗೆ ಎಲ್ಲರಿಗೂ ಕೂಡ ಶುಭಾಶಯಗಳು ತಿಳಿಸ್ತಾ, ಈ ಒಂದು ವರ್ಷದಲ್ಲಿ 2024 ಯುಗಾದಿಯಿಂದ ಬರುವ ವರ್ಷ 2025ರ ಯುಗಾದಿವರೆಗೂ 12 ತಿಂಗಳು ಬರುತ್ತೆ. 12 ತಿಂಗಳು ಅಂದರೆ ಪಂಚಾಂಗ ರೀತ್ಯ 12 ಮಾಸಗಳು. 12 ಮಾಸಗಳಲ್ಲಿಯೂ ಸಹ ಎಲ್ಲ ಗ್ರಹಗಳು ಸಂಚಾರ ಮಾಡ್ತದೆ ಭೂಮಿ ಸುತ್ತಲೂ. ಅದರಲ್ಲಿಯೂ ವಿಶೇಷವಾಗಿ ಒಂದೊಂದು ಮಾಸದಲ್ಲಿ ಒಂದೊಂದು ರಾಶಿಯನ್ನ ಸೂರ್ಯ ಪ್ರವೇಶ ಮಾಡುವಂತಹದ್ದು ಬರುತ್ತೆ. ಹಾಗಾಗಿ ಈ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ವರ್ಷ ಪೂರ್ತಿ ಸೂರ್ಯನ ಸಂಚಾರ ಬಲದಿಂದ ಮತ್ತು ಗ್ರಹಗಳ ಒಂದು ಸಹಯೋಗದಿಂದ ಯಾವ ರೀತಿ ಫಲಾಫಲ ಪಡೆಯುವಂತಹದ್ದು ಈ ವರ್ಷ ಪೂರ್ತಿ ಇರುತ್ತೆ ಅಂತ ನಾವು ನೋಡಿದ್ರೆ, ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭದಲ್ಲಿ ಅಂದರೆ ಏಪ್ರಿಲ್ 13ನೇ ತಾರೀಕಿಗೆ ಮೇಷರಾಶಿ ಪ್ರವೇಶ, ವಿಶೇಷವಾದಂತಹ ಸುಖ ಪ್ರಾಪ್ತಿ ಯೋಗ, ಅದ್ಭುತವಾದಂತಹ ಸ್ನೇಹಿತರು ಮಿತ್ರರು ಸಹಯೋಗ ಆಗುತ್ತೆ, ಬಂಧು ಮಿತ್ರರ ಒಂದು ಸಹಯೋಗ ಆಗುತ್ತೆ, ನಿಮ್ಮ ಜೊತೆಗೆ ದೊಡ್ಡ ವ್ಯಕ್ತಿಗಳ ಒಂದು ಪರಿಚಯ ಆಗುತ್ತೆ, ದರ್ಶನ ಆಗುತ್ತೆ, ಮತ್ತೆ ವಿಶೇಷವಾದ ಕಾರ್ಯ ಚಟುವಟಿಕೆಗಳು ಅವಕಾಶ ಕೊಡುವಂತಹ ವ್ಯಕ್ತಿಗಳ ಒಂದು ಸಂಪರ್ಕ ನಿಮ್ಗೆ ಆಗುವಂತಹದ್ದಿದೆ. ಹಾಗಾಗಿ ಈ ಒಂದು ಯುಟಿಲೈಸ್ ಮಾಡಿಕೊಳ್ಳುವಂತಹ ಸಂದರ್ಭ. ಹಾಗಾಗಿ ವೃಶ್ಚಿಕ ರಾಶಿಯವರು ಯಾರೆಲ್ಲ ಇದ್ದೀರಾ, ನೀವು ಖಂಡಿತವಾಗ್ಲೂ ಈ ವಿಷಯದಲ್ಲಿ ಗಮನ ಇಟ್ಟು ನೀವು ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟರೆ ಸುಖ ಪ್ರಾಪ್ತಿ ವರ್ಷ ಪೂರ್ತಿ ಅನುಭವಿಸ್ತೀರಾ. ಒಳ್ಳೆ ಮಿತ್ರರ ಒಂದು ಸಹಯೋಗ ಸಿಗತ್ತೆ. ಮೇ 1ನೇ ತಾರೀಕಿಗೆ ಗುರು ಕೂಡ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡಿರ್ತಾನೆ. 14 ಮೇಗೆ ವೃಷಭ ರಾಶಿಗೆ ಸೂರ್ಯ ಕೂಡ ಸಂಚಾರ ಮಾಡ್ತಾನೆ. ಹಾಗಾಗಿ ಸೂರ್ಯ ಮತ್ತೆ ಗುರು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿ ಆದಿತ್ಯ ಶುಕ್ರನಿಗೆ ಗುರು ಮತ್ತೆ ಸೂರ್ಯ ಶತ್ರು ಭಾವದಲ್ಲಿ ಇರ್ತಾರೆ. ಹಾಗೆ ಶತ್ರು ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ವಿವಾಹ ವಿಚಾರದಲ್ಲಿ, ಶುಭ ಕಾರ್ಯ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಟೆನ್ಷನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಜಾಗೃತಿಯಿಂದ ಹೆಜ್ಜೆ ಇಡಿ. ವೃಶ್ಚಿಕ ರಾಶಿಯವರು ಯಾರಿದ್ದೀರಾ, ಈ ಸಮಯದಲ್ಲಿ ಮದುವೆ ವಿಚಾರದಲ್ಲಿ ಯಾರೋ ಒಬ್ರು ಕಲ್ಲಾಕುವಂಥದ್ದು, ಯಾವುದೋ ಒಂದು ವಿಚಾರ ಬಂದು ಬೀಳುವಂಥದ್ದು, ಯಾರೋ ಫೋನಲ್ಲಿ ಏನೋ ಹೇಳಿದ್ರು ಅಂತ ಟೆನ್ಷನ್ ಇಕ್ಕುವಂಥದ್ದು, ಈ ರೀತಿಯ ವೈಪರೀತ್ಯಗಳು ಸಹಜವಾಗಿ ನಡೆಯುತ್ತೆ, ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಇರಿ. ನಿಮ್ಮ ಕಾರ್ಯ ನೀವು ನೆರವೇರಿಸಿಕೊಳ್ಳೋ ಪ್ರಯತ್ನ ನೀವು ಮಾಡಿ. ಎಲ್ರಿಗೂ ಹೇಳ್ಕೊಂಡ್ರೆ ಡ್ಯಾಮೇಜ್ ಆಗುವಂಥದ್ದು ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ. ಯಾಕೆಂದ್ರೆ ಶತ್ರುಭಾವ ಏನೋ ಒಂದು ಕಿರಿಕಿರಿ ಮಾಡುವಂಥದ್ದು, ಆಗ್ಲಿಸ್ದಿರ ಮಾಡುವಂತಹದ್ದು, ಕಾರ್ಯನಾಶ ಮಾಡುವಂತಹದ್ದು. ದಂಪತಿಗಳ ಮಧ್ಯೆ ಕೂಡ ಇದೇ ನಡೆಯುತ್ತೆ. ಏನೋ ಅಭಿವೃದ್ಧಿ ಮಾಡೋಣ ಅಂತ ಹೋಗ್ತಾ ಇರ್ತಾರೆ, ಸೊ ಗಂಡ ಹೆಂಡತಿ ಸೇರಿ ಅವ್ರಿಗೆ ಆಗ್ಲಿಸ್ದಿರ ಯಾವುದೋ ಒಂದು ಫೈನಾನ್ಷಿಯಲ್ ವಿಚಾರದಲ್ಲೋ ಅಥವಾ ಕೆಲವೊಂದು ವಿಚಾರಗಳನ್ನ ಈ ಸ್ತ್ರೀಯರು ಮಾತಾಡ್ಕೊಳ್ಳುವಂಥ ವಿಚಾರಗಳನ್ನ ಯಾರೋ ಗಮನಿಸಿ ತಿಳ್ಕೊಂಡು ಒಂದು ವೈರಾಗ್ಯ ವೈಪರೀತ್ಯಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ. ಇವೆಲ್ಲ ಕೂಡ ಸಹಜವಾಗಿ ನಡೆಯುತ್ತೆ. ಈ ಸಮಯದಲ್ಲಿ ಗಮನಿಸಿ, ಸ್ವಲ್ಪ ಜಾಗೃತರಾಗಿರಿ. ಮಿಥುನ ರಾಶಿಗೆ ಜೂನ್ 14ನೇ ತಾರೀಕಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಮಿಥುನ ರಾಶಿ ಅಧಿಪತಿ ಬುಧ. ಬುಧನಿಗೂ ಸೂರ್ಯನಿಗೂ ಮಿತ್ರತ್ವ ಇರುತ್ತೆ, ಸಮಾನವಾದಂತಹ ಸ್ಥಿತಿ ಇರುತ್ತೆ. ವೈರತ್ವ ಇರಲ್ಲ, ಶತ್ರುತ್ವ ಇರೋದಿಲ್ಲ, ಸಮಾನವಾಗಿರೋದ್ರಿಂದ ಸಮಾನವಾದ ಬಲ ಕೊಡುತ್ತೆ. ಆದ್ರೆ ಈ ಒಂದು ಸಮಯದಲ್ಲಿ ಜೂನ್ 14ರ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನಿಸಬೇಕು. ಶೀತ ಅಲರ್ಜಿ ಉಂಟಾಗುವಂತಹದ್ದು, ಬಾಡಿನಲ್ಲಿ ಸ್ವಲ್ಪ ಅಲರ್ಜಿ ಉಂಟಾಗಿ ದೈಹಿಕ ಸ್ಥಿತಿ ಅದಲು ಬದಲಾಗುವಂತಹದ್ದು, ಕಸಿವಿಸಿ ಆಗುವಂತಹ ಸಾಧ್ಯತೆ 1 ತಿಂಗಳ ಕಾಲ ಇರುತ್ತೆ. ಸ್ವಲ್ಪ ಜಾಗೃತಿ ವಹಿಸಿ. ಮಹಾವಿಷ್ಣುವಿಗೆ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ. ಈ ಒಂದು ರೀತಿಯ ವೈಪರೀತ್ಯ ನಿವಾರಣೆ ಆಗುತ್ತೆ. ಜುಲೈ 16ಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಹಾಗಾಗಿ ಚಂದ್ರನ ಮನೆಯಲ್ಲಿ ಸೂರ್ಯ ಸಂಚಾರ. ಅದಕ್ಕೆ ನಿಮ್ಮ ಮನಸ್ಸು ಅಂದರೆ ಇಷ್ಟಾರ್ಥ, ನಿಮ್ಮ ಅಭಿಷ್ಟಗಳು ಸಕ್ಸಸ್ ಆಗುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಮನೋಸಂಕಲ್ಪಗಳು, ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅವೆಲ್ಲ ಕೂಡ ನೀವು ಸಾಧಿಸ್ಬಿಡ್ಬೋದು. ಆ ರೀತಿಯ ಒಂದು ಯೋಗ ಪ್ರಾಪ್ತಿ ಜುಲೈ 16ರ ನಂತರ ಬರುತ್ತೆ. 1 ತಿಂಗಳ ಕಾಲ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಯಾವುದೇ ರೀತಿಯ ಭಾಗ್ಯ ಪ್ರಯತ್ನಗಳು ಮಾಡಬಹುದು. ಆಗಸ್ಟ್ 17ನೇ ತಾರೀಕಿಗೆ ಸೂರ್ಯನು ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ಸಿಂಹರಾಶಿಯಲ್ಲಿ ನೋಡಿ, ಜಾಬ್ ಆಗದಿರತಕ್ಕಂತಹ ವೃಶ್ಚಿಕ ರಾಶಿಯವರು ಯಾರಿದ್ದೀರಾ, ಈ ಸಮಯದಲ್ಲಿ ಸೀರಿಯಸ್ ಆಗಿ ಟ್ರೈ ಮಾಡಿ. ಆಗೋದೇ ಇಲ್ಲ ಅನ್ನುವಂತಹ ಕೆಲಸ ಆಗೋಗ್ಬಿಡುತ್ತೆ. ಯಾವುದೊಂದು ತಾಲೂಕು ಆಫೀಸಲ್ಲಿ ಯಾವುದೊಂದು ಕೆಲಸ ಆಗಬೇಕು, ಆಗ್ತಾನೆ ಇರೋದಿಲ್ಲ.
ಯಾವುದೋ ಕೋರ್ಟು ಕೇಸ್ ವ್ಯವಹಾರದಲ್ಲಿ ನೀವು ಜಯಿಸೋದಕ್ಕೆ ಆಗ್ತಾನೆ ಇರಲ್ಲ, ಈ ಟೈಮಲ್ಲಿ ಆಗುತ್ತೆ ನೋಡಿ. ಅದೊಂದು ಸುಸಂದರ್ಭ ಅಂತೇಳಿ ಹೇಳ್ತೀವಿ. ಈ ರೀತಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನ ಜಯಿಸಿಬಿಡ್ತೀರಾ. ಯಾಕೆಂದ್ರೆ ಸೂರ್ಯನು ಸ್ವಸ್ಥಾನದಲ್ಲಿರ್ತಾನೆ. ಸ್ವಸ್ಥಾನದಲ್ಲಿರ್ತಕ್ಕಂತಹ ಸೂರ್ಯನು, ಸಿಂಹರಾಶಿಯಲ್ಲಿ ಸಂಚಾರ ಮಾಡುವಂತಹ ಸೂರ್ಯನು ನಿಮಗೆ ಕೆಲಸ ಕಾರ್ಯದಲ್ಲಿ ಜಯಪ್ರದವಾದಂತಹ ಅನುಕೂಲತೆಗಳನ್ನ ಲಭಿಸುವಂತಹ ರೀತಿಯ ಅನುಕೂಲ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ, ಮೀನ ರಾಶಿಯಿಂದ ರಾಹು ದೃಷ್ಟಿ. ಎರಡೂ ಗ್ರಹಗಳು ದುಷ್ಟಗ್ರಹಗಳು, ಪೀಡಗ್ರಹಗಳು ಬೈತಾ ಹೇಳ್ತೀವಿ ಆ ಗ್ರಹಗಳನ್ನ. ಯಾಕಪ್ಪ ಆ ತರ ಹೇಳ್ಬೇಕು ಅಂತಂದ್ರೆ, ಎರಡೂ ಗ್ರಹಗಳು ಭೂಮಿಗೆ ರಿವರ್ಸ್ ಆಗಿ ಸುತ್ತತ್ತೆ, ಅಂದ್ರೆ ಆಂಟಿ ಕ್ಲಾಕ್ ಸುತ್ತತ್ತೆ. ಅದು ಆ ಗ್ರಹಗಳು ತಪ್ಪು ಅಂತಲ್ಲ, ವೈಜ್ಞಾನಿಕವಾಗಿ ಆ ಗ್ರಹಗಳಿಗಿರ್ತಕ್ಕಂಥ ಸ್ಥಿತಿ. ಹಾಗಾಗಿ ನಾವು ಬೈಯುವಂತಹ ರೀತಿಯಲ್ಲಿ ಮಾತಾಡ್ತೀವಿ ದುಷ್ಟಗ್ರಹ, ಪೀಡಗ್ರಹ ಅಂತೇಳಿ. ಅದಕ್ಕೋಸ್ಕರ ನಾವು ಅದೇ ರೀತಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದೇ, ತೊಂದರೆ ಇಲ್ಲ. ಇನ್ನು ಉಳಿದಂಥ ಗ್ರಹಗಳು ಭೂಮಿ ಯಾವ ರೀತಿ ಬಲ ಸುತ್ತತ್ತೋ ಅದೇ ರೀತಿ ಎಲ್ಲ ಗ್ರಹಗಳು ಪಾಸಿಟಿವ್ ಅಂತ ಇರ್ತವೆ, ಕ್ಲಾಕ್ ವೈಸ್ ಸುತ್ತತ್ತೆ. ಅದಕ್ಕೆ ಅವುಗಳನ್ನ ಒಂದು ಸರಿಯಲ್ಲಿ ಶುಭ ಫಲ ಕೊಡ್ತವೆ. ಶತ್ರು ಸ್ಥಾನ, ನೀಚ ಸ್ಥಾನಗಳಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಕೊಡುತ್ತೆ. ಆದರೆ ರಾಹು ಕೇತುಗಳು ಯಾವಾಗಲೂ ಕೂಡ ಯಾವುದೇ ಮನೆಯಲ್ಲಿ ಬಹಳಷ್ಟು ವೈಪರೀತ್ಯದಲ್ಲಿ, ಯಾಕೆಂದ್ರೆ ರಿವರ್ಸ್ ಆಗಿ ಸುತ್ತಾ ಇರುತ್ತೆ. ನಾವು ಹಿಂಗೆ ತಿರುಗೋಣ ಅಂತ ಹೋದ್ರೆ ಅವು ಹಿಂಗೆ ತಿರುಗ್ತಾ ಇರುತ್ತೆ. ಅದಕ್ಕೆ ಹಿಂಗೆ ತಿರುಗುವಂತಹ ಭೂಮಿಗೆ ವಿರುದ್ಧ ದಿಕ್ಕಲ್ಲಿ ತಿರುಗೋದ್ರಿಂದ ನಮಗೂ ಕೂಡ ವಿರುದ್ಧ ಸ್ಥಿತಿಯಲ್ಲಿ ಅವು ಹೋಗ್ತಾ ಇರುತ್ತೆ. ನಾವು ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎದುರುಗಡೆ ತಿರುಗ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡಚಣೆ, ಅದಕ್ಕೆ ಬೈತಾ ಮಾತಾಡ್ತೀವಿ ದುಷ್ಟಗ್ರಹ, ಪೀಡಗ್ರಹ ಅಂತೇಳಿ. ಆ ಗ್ರಹಗಳ ಒಂದು ದೃಷ್ಟಿ ಸಂಚಾರದಿಂದ ಸ್ವಲ್ಪ ನೀವು ಭೂಮಿಯ ವ್ಯವಹಾರ ವಿಚಾರದಲ್ಲಿ ಕೇಸು, ವ್ಯಾಜ್ಯ, ಗಲಾಟೆ, ನೀವು ಬರುವಂತಹ ಆದಾಯಗಳು ಪಡಿಬೇಕು ಅಂತ ಹೋಗ್ತೀರಾ, ಅಲ್ಲಿ ಗಲಾಟೆ ಸೃಷ್ಟಿ ಆಗುತ್ತೆ, ಅವ್ರು ಕೊಡಲ್ಲ ಅಂತಾರೆ. ಈ ತರ ಒಂದು ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಈ ಒಂದು ಗ್ರಹಗಳ ಎಫೆಕ್ಟು ಸೂರ್ಯನ ಮೇಲೆ ಕೂಡ ಬರುತ್ತೆ. ಅಕ್ಟೋಬರ್ 17ನೇ ತಾರೀಕಿಗೆ ಸೂರ್ಯನು ತುಲಾರಾಶಿ ಪ್ರವೇಶ ಮಾಡ್ತಾನೆ. ತುಲಾರಾಶಿ ಆಗುತ್ತೆ ಶುಕ್ರನಿಗೂ ಸೂರ್ಯನಿಗೂ ಶತ್ರುಭಾವ. ಹಾಗಾಗಿ ಸ್ವಲ್ಪ ಅನವಶ್ಯಕವಾದಂಥ ಖರ್ಚುಗಳು ಬರುತ್ತೆ. ಯಾವುದೋ ಒಂದು ನೀಚವಾದಂಥ ಕೆಲಸ, ನಿಮ್ಗೆ ಸಂಬಂಧನೇ ಇಲ್ಲ, ಯಾವುದೋ ತಲೆನೋವು ನಿಮ್ಮ ತಲೆನೋವು ಮೇಲೆ ಬೀಳುತ್ತೆ, ನೀವು ಜವಾಬ್ದಾರಿ ಆಗ್ಬಿಡ್ತೀರ. ಅವರು ನಿಮ್ಮ ತಲೆ ಮೇಲೆ ಗೋಬೆ ಕೂರಿಸ್ತಾರೆ, ಜವಾಬ್ದಾರಿ ಆಗ್ಬಿಡ್ತೀರ, ಯಾರಿಗೂ ಹೇಳ್ಕೊಳ್ಳಲ್ಲ. ನೀವು ಮನಸ್ಸಲ್ಲೇ ಕೊರಗಿ ಅದನ್ನು ದುಡ್ಡು ಕಟ್ಬಿಟ್ಟು ಬರ್ತೀರಾ, ಮನೆಯಲ್ಲಿ ಲೇಷ ಮಾಡ್ತೀರಾ. ಈ ತಿಂಗಳು ಪೂರ್ತಿ ಎಫೆಕ್ಟ್ ಇದೆ, ತುಂಬ ಜಾಗೃತರಾಗಿರಿ ಈ ತಿಂಗಳಲ್ಲಿ ಅಷ್ಟೇ. ನವೆಂಬರ್ 16ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ವೃಶ್ಚಿಕ ರಾಶಿಗೆ. ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ಈ ಹಿಂದಿನ ತಿಂಗಳಲ್ಲಿ ಆಗಿರ್ತಕ್ಕಂಥ ಅಸ್ತವ್ಯಸ್ತತೆಗಳಿಂದ ಸ್ವಲ್ಪ ದೃಢತ್ವ, ಸದೃಢತ್ವ, ಸ್ಥೈರ್ಯ, ಧೈರ್ಯ, ಸ್ಥಿರತ್ವ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ. ಆಟವಾಗಿ ಏನೋ ಒಂದು ಮಾಡೋಣಪ್ಪ, ಯಾವಾಗಲೂ ಹಿಂಗಿದ್ರೆ ಆಗಲ್ಲ ಅನ್ನುವಂತಹ ಯೋಚನೆ ಬರುತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ. ಧನುಸ್ಸು ರಾಶಿಯಲ್ಲಿ ಸೂರ್ಯ ಸಂಚಾರ, ಧನುಸ್ಸು ರಾಶಾಧಿಪತಿ ಗುರುವಿಗೆ ಸೂರ್ಯನಿಗೆ ಮಿತ್ರಭಾವ. ಹಾಗಾಗಿ ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ದುಡ್ಡೆಲ್ಲ ಬರುತ್ತೆ. ದುಡ್ಡು ಬರುವಂತಹ ಇದೆಲ್ಲ ಕೂಡ ಈ ಟೈಮಲ್ಲಿ ಬರ್ಸ್ಕೋಬಹುದು. ಯಾಕೆ ಅಂತಂದ್ರೆ ನಿಮ್ಗೆ ಯಾವ್ದನ್ನ ಬರುವಂತಹದ್ದಿದ್ದು, ಸೊ ಆ ಒಂದು ಅಮೌಂಟ್ಸ್ ಎಲ್ಲ ಕೂಡ ನೀವು ಈ ಟೈಮಲ್ಲಿ ಕೇಳಿದ್ರೆ ಬಂದ್ಬಿಡತ್ತೆ. ಪ್ರಯತ್ನ ಮಾಡಿ, ಶುಭ ಫಲ ಇದೆ. ಜನವರಿ 14, 2025 ಮಕರ ಸಂಕ್ರಾಂತಿ. ಅಂದರೆ ಮಕರ ರಾಶಿ ಸೂರ್ಯ ಸಂಕ್ರಮಿಸ್ತಾನೆ ಸಂಚಾರ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಸಂಕ್ರಾಂತಿ ಅಂದ್ರೆ ಉತ್ತರ ದಿಶೆಯಲ್ಲಿ ಹುಟ್ಟಕ್ಷಣ, ಭೂಮಿಗೆ ಉತ್ತರದ ಭಾಗಕ್ಕೆ ಸೂರ್ಯನ ಒಂದು ಬೆಳಕು ಸಂಚಾರ ಬರುತ್ತೆ. ಹಾಗಾಗಿ ಶುಭ ಫಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಕರ ರಾಶಿಗೆ 14 ಜನವರಿ 2025 ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದಾಗ ನಿಮಗೆ ಸ್ವಲ್ಪ ಪ್ರಯತ್ನ ಕಾರ್ಯಗಳಲ್ಲಿ ಚೇತರಿಕೆ, ಏನೋ ಒಂದು ಚಿಂತೆ, ಯೋಚನೆ, ಸಮಸ್ಯೆಗಳಿಂದ ಕೂಡಿರುತ್ತೆ. ಆದರೆ ಅವೆಲ್ಲೂ ಕೂಡ ನಿವಾರಣೆ ಆಗಿ ಪ್ರಯತ್ನಗಳು ಸ್ವಲ್ಪ ಚೇತರಿಕೆ ಬರುತ್ತೆ. 2025 ಫೆಬ್ರವರಿ 12ನೇ ತಾರೀಕಿಗೆ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ಕುಂಭರಾಶಿಯಲ್ಲಿ ಆಲ್ರೆಡಿ ಶನಿ ಸಂಚಾರ ಆಗ್ತಾ ಇದ್ದಾನೆ. ಶನಿ ಜೊತೆಗೆ ಸೂರ್ಯ ಯತಿ ಆಗೋದ್ರಿಂದ ಒಬ್ರಿಗೂ ಸ್ವಲ್ಪ ಶತ್ರುಭಾವ ಇದೆ, ವೈರಾಗ್ಯ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ, ಸ್ವಲ್ಪ ವೈರತ್ವ ಉಂಟಾಗುತ್ತೆ. ಮನೆ ಕಡೆ, ಸ್ವಸ್ಥಾನ ಕಡೆ, ತಂದೆ ತಾಯಿ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳು ಬರೋದು, ಸೊ ಅವ್ರು ಬೈಯೋದು, ನೀವು ಬಯಸ್ಕೊಳ್ಳೋದು, ಇವೆಲ್ಲ ಯೋಚನೆಗಳು ಬರೋದು, ಇವೆಲ್ಲ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ
ಸೊ ತುಂಬ ಜಾಗೃತರಾಗಿರಿ. ಸ್ವಲ್ಪ ಶನಿ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ಟೆಂಪಲ್ ದರ್ಶನ ಮಾಡಿ, ಎಲ್ಲೂ ಬತ್ತಿಯನ್ನು ಬೆಳಗಿಸಿ. ಆ ಒಂದು ರೀತಿ ಚಿಂತೆ, ಸಮಸ್ಯೆಗಳು, ಕಷ್ಟಗಳು ಬರದಿರ ಇರುತ್ತೆ. ನಿಮ್ಮಿಂದ ತಂದೆ ತಾಯಿಗೂ ಕೂಡ ತೊಂದರೆಗಳಾಗದಿರ ಇರುತ್ತೆ. ಅವರು ಕೂಡ ಅಡಚಣೆಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಾರ್ಚ್ 14ನೇ ತಾರೀಕಿಗೆ ಮೀನ ರಾಶಿ ಪ್ರವೇಶ. ಮೀನ ರಾಶಿ ಗುರುವಿಗೆ ಸೂರ್ಯ ಮತ್ತೆ ಮಿತ್ರತ್ವ ಇರ್ತಾನೆ. ವಿಶೇಷವಾದಂಥ ಬಲ. ವಿದ್ಯಾರ್ಥಿಗಳಿಗೆ ಸುಫಲ, ಮತ್ತೆ ಮಕ್ಕಳಾಗುವಂತಹವರಿಗೆ ಸುಫಲ ಇದೆ. ಆದರೂ ಕೂಡ ಅಲ್ಲಿ ರಾಹು ಸಂಚಾರ ಇದೆ. ಸ್ವಲ್ಪ ಆಪರೇಷನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಆಗುವಂತಹ ಗರ್ಭಿಣಿಯರಿಗೆ ಡೆಲಿವರಿ ವಿಚಾರದಲ್ಲಿ. ಸೊ ಹಾಗಾಗಿ ದುರ್ಗಾದೇವಿಯ ಒಂದು ಆರಾಧನೆ, ಪ್ರಾರ್ಥನೆ, ಪೂಜೆ ಮಾಡಿ ನಿಮಗೆ ಶುಭ ಫಲ ಸಿಗುತ್ತೆ, ಒಳ್ಳೆಯದಾಗತ್ತೆ. ಸೊ ಅಲ್ಲಿ ಸೂರ್ಯ ಸಂಚಾರ ಮಾಡಿದಾಗ ವಿಶೇಷವಾದಂತಹ ಒಂದು ಶುಭ ಫಲದಾಯಕವಾದಂತಹ ಮಕ್ಕಳು ಜನಿಸುವಂತಹ ಯೋಗ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಮತ್ತು ಗರ್ಭಿಣಿಯರಿಗೆ ಶ್ರೇಷ್ಠವಾದಂತಹ ಸ್ಥಿತಿ ಒಳ್ಳೆಯದಾಗಿರುತ್ತೆ. ಹಾಗೆ ಒಟ್ಟಾರೆಯಾಗಿ ಈ ಮಕ್ಕಳ ವಿಚಾರದಲ್ಲಿ ಮತ್ತು ಅನಾವಶ್ಯಕ ಖರ್ಚುಗಳ ವಿಚಾರದಲ್ಲಿ, ಸೊ ಆದಾಯ ಬರುವ ವಿಚಾರಗಳು, 3 ವಿಚಾರಗಳನ್ನ ಗಮನಿಸ್ಕೊಳ್ಳಿ. ನಿಮಗೆ ಒಟ್ಟು 12 ಮಾಸಗಳಲ್ಲಿ 3 ಮಾಸಗಳು ವೈಪರೀತ್ಯ ಇದೆ. 9 ಮಾಸಗಳು ಶುಭ ಫಲದಾಯಕವಾಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರೆಲ್ಲರೂ ಕೂಡ ಶುಭವಾಗಲಿ ಅಂತ ಬಯಸ್ತಾ ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.